ಹಲೋ ಎವ್ರಿವನ್. ಇವತ್ತು ಹೆಸರುಬೇಳೆ ಉಂಡೆ ಅಥವಾ ಹೆಸರಿಟ್ಟಿನ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಈಸಿ. ಇದಕ್ಕೆ ಸಕ್ಕರೆ ಪಾಕದ ಅವಶ್ಯಕತೆ ಇಲ್ಲ. ಕೇವಲ ಸಕ್ಕರೆ ಪುಡಿನ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಮಾಡೋದಕ್ಕೆ 1 ಕಪ್ ಹೆಸರುಬೇಳೆ, 1 ಕಪ್ ಸಕ್ಕರೆ, ಅರ್ಧ ಕಪ್ ಕಾಯಿ ತುರಿ, 1/4 ಕಪ್ ತುಪ್ಪ ಸಾಕಾಗುತ್ತೆ. ಈ ಸ್ವೀಟನ್ನು ಮಾಡೋದಕ್ಕೆ ನೀವು ಒಣ ಕೊಬ್ಬರಿ ತುರಿಯನ್ನಾದರೂ ತಗೋಬಹುದು ಅಥವಾ ಹಸಿ ಕೊಬ್ಬರಿ ತುರಿಯನ್ನಾದರೂ ತಗೋಬಹುದು. ಒಣ ಕೊಬ್ಬರಿ ತುರಿಯನ್ನು ತಗೊಂಡ್ರೆ ನೀವು ಅದನ್ನು ಹುರಿಯೋ ಅವಶ್ಯಕತೆ ಇರಲ್ಲ. ಈಗ ಹೆಸರುಬೇಳೆನ ಬಾಣಲೆಗೆ ಹಾಕಿ ಚೆನ್ನಾಗಿ ಪರಿಮಳ ಬರೋ ತನಕ 2ರಿಂದ 3 ನಿಮಿಷ ಹುರಿಬೇಕು. ಹೆಸರುಬೇಳೆನ ಹುರಿಯುವಾಗ ಉರಿ ಸಣ್ಣದಾಗಿರಲಿ. ಈಗ ಹೆಸರುಬೇಳೆಯಿಂದ ಹಸಿ ವಾಸನೆ ಹೋಗಿದೆ. ಈಗ ಹುರಿದ ಹೆಸರುಬೇಳೆನ ಒಂದು ಬಟ್ಲಿಗೆ ಹಾಕಿ ತಣಿಯಕ್ಕೆ ಬಿಡೋಣ. ಹೆಸರುಬೇಳೆ ತಣಿಯೋಷ್ಟರಲ್ಲಿ ನಾವೀಗ ತೆಂಗಿನ ತುರಿನ ಹುರ್ಕೊಳ್ಳೋಣ. ತೆಂಗಿನ ತುರಿಯಲ್ಲಿರೋ ನೀರಿನ ಅಂಶ ಹೋಗೋ ತನಕ ಹುರ್ಕೊಳ್ಳಿ. ಇವಾಗ ತೆಂಗಿನ ತುರಿಯಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಏನೂ ಉಳಿದಿಲ್ಲ. ತೆಂಗಿನ ತುರಿನ ಇವಾಗಲೇ ಬೇಕಿದ್ರೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಅಥವಾ ಒಂದು ಪಾತ್ರೆಗೆ ಹಾಕಿ ತಣಿಯಕ್ಕೆ ಬಿಡಿ. ಇವಾಗ ಸಕ್ಕರೆನ ಪೌಡ್ರ್ ಮಾಡ್ಕೊಂಬರೋಣ. ಈಗ ಈ ಸಕ್ಕರೆ ಪುಡಿನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಹುರಿದ ತೆಂಗಿನ ತುರಿನ ಕೂಡ ಈ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಹುರಿದ ಹೆಸರುಬೇಳೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಹೆಸರುಬೇಳೆ ಪುಡಿನ ನೀವು ಜರಡಿಯಲ್ಲಿ ಸೋಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಸರಿಯಾಗಿ ಪೌಡರ್ ಆಗದೆ ಇರೋ ಹೆಸರುಬೇಳೆ ಪುಡಿ ಮರಳಿನ ಥರ ಲಡ್ಡುವಿನಲ್ಲಿ ಸಿಗುತ್ತೆ. ಈಗ ಇದನ್ನು ಸೋಸ್ಕೊಂಬಿಡೋಣ. ಈಗ ನೋಡಿ, ರವೆ ಪಾರ್ಟು ಪೌಡರ್ ಪಾರ್ಟು ಸಪ್ರೇಟ್ ಆಗಿದೆ. ಈಗ ಈ ರವೆ ಪಾರ್ಟನ್ನು ಮತ್ತೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಈಗ ಮತ್ತೊಮ್ಮೆ ಜರಡಿಯಲ್ಲಿ ಸೋಸ್ಕೊಳ್ಳೋಣ. ನಾನಿಲ್ಲಿ ಹೆಸರುಬೇಳೆ ಪುಡಿನ ಡೈರೆಕ್ಟಾಗಿ ಮಿಕ್ಸಿಂಗ್ ಬೌಲ್ಗೆ ಜರಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹುರಿದ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡಿ. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತುಪ್ಪನ ಕರಗಿಸಿ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ತುಪ್ಪನ ತಗೊಂಡು ಕರಗಿಸಿ ಹಾಕ್ಕೊಳ್ಳಿ. ಇವಾಗ ನಿಮಗೆ ಬೇಕಾದ ಸೈಜಲ್ಲಿ ಉಂಡೆನ ಕಟ್ಕೊಳ್ಳಿ. ನಾನು ತಗೊಂಡಿರೋ ಹೆಸರುಬೇಳೆ ಆಲ್ಮೋಸ್ಟ್ 150 ಗ್ರಾಮ್ ಇದೆ. ಇದರಲ್ಲಿ ಮೀಡಿಯಮ್ ಸೈಜಿನ 12 to 14 ಲಡ್ಡೂಸ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.